ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಇವತ್ತು ಹಬ್ಬದ ದಿನ, ಹ್ಯಾಪಿ ಸಂಕ್ರಾಂತಿ. ಪಾಪುದೇನೋ ಸ್ನಾನ ಆಗಿಲ್ಲ, ನಂದು ಸ್ನಾನ ಆಯಿತು. ವೆದರ್ ನೋಡಿ ಈ ಥರ ಸೂಪರಾಗಿದೆ. ಬಿಸಿಲು ಕೂಡ ಬರ್ತಾ ಇದೆ ನೋಡಿ. ಕಾಫಿ ಎಲ್ಲ ಗುಡ್ಡೆ ಮಾಡಿ ಒಣಗಾಕಿದ್ದಾರೆ. ನೆನ್ನೆ ಎಲ್ಲ ಚೆನ್ನಾಗಿ ಮಳೆ ಬಂದಿದೆ, ನೆನ್ನೆ ಮೊನ್ನೆ ಎಲ್ಲ. ಸೊ ಸ್ವಲ್ಪ ಚಳಿನೂ ಇದೆ. ಸಂಕ್ರಾಂತಿ ಜೊತೆಗೆ ನಮ್ಮ ಮನೇಲಿ ಒಂದು ಚಿಕ್ಕ ಪೂಜೆ ಕೂಡ ನಡೀತಾ ಇದೆ. ಹಾಗಾಗಿ ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಟೈಮ್ ಎಷ್ಟಾಯಿತು? ಟೈಮ್ 7:45 ಆಗಿದೆ. ಆ್ಯಂಡ್ ನಮ್ಮ ಅಡುಗೆಗೆಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಒಬ್ಬಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಪೂಜೆಗೆ. ಅದು ರೆಡಿ ಇದೆ. ಮತ್ತು ಪಲ್ಯಕ್ಕೆ, ಕೋಸಂಬರಿಗೆ, ವಡೆಗೆ ಎಲ್ಲದಕ್ಕೂ ರೆಡಿ ಮಾಡಿ ಇಟ್ಟಿದ್ದೀವಿ. ಇನ್ನು ರೆಡಿ ಆಗಬೇಕು. ಒಬ್ಬಳು ಎದ್ದಿದ್ದಾಳೆ, ಇನ್ನೊಬ್ಳು ಎದ್ದೊಳ್ಬೇಕು. ಏನು ನಿಂದು ಸ್ಟೈಲು ಬಟ್ಟೆ? ಅವಳಾಗಲೇ ಸ್ನಾನಕ್ಕೆ ರೆಡಿ ಆಗಿಬಿಟ್ಟಿದ್ದಾಳೆ, ಬಟ್ಟೆ ಅರ್ಧಂಬರ್ಧ ತಗೊಂಡು. ಸೊ ಈ ಥರ ನಡೀತಾ ಇದೆ ಮನೆಯಲ್ಲಿ. ಒಂದು 10-15 ಜನ ಬರ್ತಾರೆ ಊಟಕ್ಕೂ ಕೂಡ. ಅದಕ್ಕೋಸ್ಕರ ಸ್ವಲ್ಪ ಅಡುಗೆ ಎಲ್ಲ ಜಾಸ್ತಿನೇ ಮಾಡ್ಕೋಬೇಕು. ನಮ್ಮಲ್ಲಿ ಏನು ಫೆಸಿಲಿಟಿ ಇದೆ ಅದನ್ನು ಯೂಸ್ ಮಾಡ್ಕೊಳ್ತೀವಿ. ಜಾಸ್ತಿ ಏನೂ ಆಗೋಲ್ಲ, ಯಾಕಂದರೆ ಪಾತ್ರೆಗಳು ನಾವೆಲ್ಲ ಇಲ್ಲಿ ಜಾಸ್ತಿ ಏನೂ ತಂದಿಲ್ಲ. ಎಲ್ಲ ಲಿಮಿಟೆಡಾಗಿ 3-4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಬಂದಿರೋದು. ಸೊ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲನೂ ಮಾಡ್ತಿದ್ದೀವಿ. ಪೂಜೆಗೂ ಸಹ ದೇವ್ರ ಮನೆ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡಿಲ್ಲ, ಇನ್ನೂ ಜೋಡಿಸ್ಕೋಬೇಕು. ಹಾಗಾಗಿ ಆಚೆನೇ ಒಂದು ಪೂಜೆ ಮಾಡ್ಕೊಂಬಿಡ್ತೀವಿ ಹಬ್ಬದ ದಿನ ಅಲ್ವಾ. ಹೌದು, ವರ್ಷದ ಮೊದಲನೇ ಕಬ್ಬು ತಿಂದುಬಿಟ್ಲು ಆಗಲೇ ನೆನ್ನೆನೆ. ಏನು ಚಪ್ರಿಸ್ಕೊಂಡು ತಿಂದ್ಲು ಬಿಡೋದೇ ಇಲ್ಲ. ಸಿಪ್ಪೆ ಸಮೇತ ತಿಂದ್ಲು ಅನ್ಸುತ್ತೆ. ಏನು ಮಾಡೋದ್ಲು ಗೊತ್ತಾಗಲಿಲ್ಲ. ಇಷ್ಟುದ್ದ ಕೊಟ್ಟಿದ್ದ ಪೀಸ್ನ ಚಿಕ್ಕದು ಮಾಡಿ ಇಟ್ಟಿದ್ದಾಳೆ. ಸೊ ಇಬ್ಬರು ಚೆನ್ನಾಗಿ ತಿಂದರು. ಅವಳು ಇನ್ನೂ ಮಲಗಿದ್ದಾಳೆ. ಸೊ ಅವಳು ಮಲಗೋ ತನಕ ನಮಗೆ ಟೈಮು ಅದೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ. ಸೊ ಎಲ್ಲ ರೆಡಿ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ. ಕಾಫಿ ಬೀಜಗಳು ಕಾಣ್ತಾ ಇದೆಯಾ? ಹಾಗೆ ಮಕ್ಕಳಿಗೆ ಇವತ್ತು ಫಲ ಎರಿಯೋಣ ಅಂತಲೂ ಅಂದ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಊರಲ್ಲಿ ಅಂದರೆ ಅಪ್ಪನ ಮನೆ ಸೈಡಲ್ಲಿ ಆ ಥರ ಏನೂ ಪದ್ಧತಿ ಇಲ್ಲ. ಅವ್ರಿಗೆಲ್ಲ ಅದೆಲ್ಲ ಏನು ಅಂತಲೂ ಗೊತ್ತಿಲ್ಲ. ಸೊ ಬೆಂಗಳೂರು ಕಡೆ ಸೈಡು ಸ್ವಲ್ಪ ಜನ ಮಾಡ್ತಾರೆ. ಅಲೋಕ್ ಮನೆ ಕಡೆ ಮಾಡ್ತಾರಂತೆ. ನಾನು ಯಾರ್ದು ನೋಡಿಲ್ಲ ಮಾಡಿರೋದು. ಸೊ ಮಾಡು ಅಂತ ಹೇಳ್ತಾಯಿದ್ರು. ಒಳ್ಳೆ ಪದ್ಧತಿ ಅಲ್ವಾ, ಮಕ್ಕಳಿಗೆ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಗೊತ್ತಿದ ಮೇಲೆ ಏನಕ್ಕೆ ಮಾಡಬಾರ್ದು ನಾವು ಅಂತ ಅಂದ್ಕೊಂಡು ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಎಲ್ಚಣ್ಣ ಎಲ್ಲೂ ಸಿಗ್ತಾ ಇಲ್ಲ. ಹುಡುಕಿ ಸಾಕಾಯಿತು. ನಮ್ಮಪ್ಪ 2 ಸತಿ ಸಕಲೇಶ್ಪುರಕ್ಕೆ ಹೋಗಿ ಬಂದರು ಹುಡುಕೊಂಡು. ಸಕಲೇಶ್ಪುರದಲ್ಲೇ ಸಿಕ್ಕಲಿಲ್ಲ ಅಂದಮೇಲೆ ಇನ್ನೆಲ್ಲೂ ಸಿಕ್ಕಲ್ಲ. ಹಾಗಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಹಳ್ಳಿ ಲೈಫ್ ಅಂದರೆ ಹಾಗೆ ಅಲ್ವಾ, ಏನಿದೆಯೋ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹೋಗ್ತಾ ಇರೋದು ಅಷ್ಟೇ ಕೆಲಸ. ಸೊ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಏನೇನಿದೆ ಕಾಯಿನ್ಗಳು, ಚಾಕ್ಲೇಟ್ಸು ಮತ್ತು ಹೂವು ಹಣ್ಣು ಅವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆರತಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸಂಜೆ ಮಾಡಬೇಕು. ಬೇಗ ಎಲ್ಲ ಬಂದಿರೋ ನೆಂಟರುಗಳು ಇರ್ತಾರೋ ಹೋಗ್ತಾರೋ ಗೊತ್ತಿಲ್ಲ. 6 ಗಂಟೆ ಹಂಗೆ ಮಾಡೋಣ ಅಂತಂತೂ ರೆಡಿ ಮಾಡ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ. ನಮ್ಮ ಜೊತೆನೇ ಇರಿ, ನೋಡ್ತಾ ಇರಿ. ಹಾಗೆ ಎಲ್ಲರಿಗೂ ಕೂಡ ಇನ್ನೊಂದು ಜೊತೆ ಹ್ಯಾಪಿ ಸಂಕ್ರಾಂತಿ. ಬಾಯ್. ಆ್ಯಂಡ್ ಟೈಮ್ ಇವಾಗ 10:45. ಒಂದು 80% ರೆಡಿ ಆಗಿದೆ. ಫೋಟೋ ಅಲ್ಲೇ ಇಡೋದು ಅಂತ ಕೆಳಗಡೆ ಇಟ್ಟರೆ ಇಲ್ಲೆಲ್ಲೂ ಗ್ರಿಪ್ಪಿಗಿಲ್ಲ ಅಂದ್ಬಿಟ್ಟು ಮೇಲ್ಗಡೆನೇ ಇಡ್ತಾ ಇದ್ದೀವಿ ಫೋಟೋನ. ದೇವ್ರ ಮನೆ ಕೂಡ ರೆಡಿಯಾಗಿದೆ. ಅಡುಗೆ ನಡೀತಾ ಇದೆ ಜೋರಾಗಿ. ಒಬ್ಬಟ್ಟು ಮಾಡಬೇಕು, ಅದೊಂದೇ ರಿಸ್ಕು. ಇನ್ನು ಏನೇನು ಹಣ್ಣುಗಳು ಸಿಕ್ತು ಅದೆಲ್ಲ ತೊಗೊಂಬಂದಿಟ್ಟಿದ್ದೀವಿ. ಪಾಪು ಕೂಡ ಮಲಗಿದ್ದಾಳೆ, ಸ್ನಾನ ಆಯಿತು ಅವಳದು. ಸೊ ಎಳ್ಳು ಬೆಲ್ಲ ರೆಡಿ ಆಗಿದೆ. ಈ ಸತಿ ಎಳ್ಳು ಬೆಲ್ಲ ಮಾಡೋದಕ್ಕಾಗಲೇ ಇಲ್ಲ. ಇನ್ನು ರೂಮೆಲ್ಲ ನೀಟಾಗಿ ರೆಡಿ ಆಗಿದೆ. ಜಾಸ್ತಿ ಜನ ಬರ್ತಾರೆ ಅನಿಸುತ್ತೆ. ನೋಡೋಣ ಎಷ್ಟು ಜನ ಬರ್ತಾರೆ ಏನು ಅಂತ. ಆ್ಯಂಡ್ ಬಿಸಿಲು ಮಾತ್ರ ಸೂಪರಾಗಿದೆ. ಬಟ್ಟೆಗಳು ಅರ್ಧಂಬರ್ಧ ಒಣಗ್ತಾ ಇದೆ, ಇನ್ನು ಒಣಗಬೇಕು. ಹೀಗೆ ನಡೀತಾ ಇದೆ ಲೈಫಲ್ಲಿ. ಸುಸ್ತಾಯಿತು. ಆಗಲೇ 10:30 ಅಲ್ಲ, 6 ಗಂಟೆಗೆ ಎದ್ದಿರೋದು. ಪಟ ಅಂತ ಕೆಲಸ ಮುಗಿಸ್ಕೊಳ್ತಾ ಇದ್ದೀವಿ. ಧರಣಿ ಅವ್ರ ಮಾಮನ ಜೊತೆ ಹೋಗಿದ್ದಾಳೆ, ಅಂದರೆ ನನ್ನ ತಮ್ಮ ದೊಡ್ಡಪ್ಪನ ಮಗನ ಜೊತೆ ಆಚೆ ಸುತ್ತಾಡ್ತಾ ಇದ್ದಾಳೆ. ಸುಸ್ತಾಗೋಯ್ತು. ಸೊ ಈಗ ಒಂದು ಸ್ವಲ್ಪ ಮುಖ ತೊಳ್ಕೊಂಡು ರೆಡಿ ಆಗಬೇಕು. ರೆಡಿ ಆಗಿ ಮತ್ತೆ ಸಿಗ್ತೀನಿ. ಬಾಯ್. ಬಿಸಿ ವಡೆ ರೆಡಿ ಆಗ್ತಾ ಇದೆ. ಓಕೆ, ವಡೆ ಕರಿಯವ್ರನ್ನ ಬೆಂಗಳೂರಿಂದ ಕರೆಸಿದ್ದೀವಿ. ಹಾಯ್ ಮಾಡಿ. ವಡೆ ಕರಿಯವ್ರನ್ನ ಬೆಂಗಳೂರಿಂದ ಕರೆಸಿದ್ದೀವಿ ನಾವು. ಸ್ಪೆಷಲಾಗಿ ಕರೀತಾರೆ ಅಂತ. ಇವರು ಒಬ್ಬಟ್ಟು ತಟ್ಟೋದಕ್ಕೆ ಅಂದ್ಬಿಟ್ಟು ಎಲ್ಲಿಂದ ಕರೆಸಿದ್ದೀವಿ? ನಮ್ಮೂರಿಂದ ಕರೆಸಿದ್ದೀವಿ. ಓಕೆನಾ, ನೆಂಟರುಗಳೆಲ್ಲ ಬಂದಿದ್ದಾರೆ, ಕುತ್ಕೊಂಡಿದ್ದಾರೆ. ಇನ್ನೂ ನಮ್ಮದಿನ್ನೂ ಅಡುಗೆ ರೆಡಿ ಆಗ್ತಾ ಇದೆ. ಸೊ ಮಜ್ಜಿಗೆ ರೆಡಿ ಆಗಿದೆ, ಮೊಸರನ್ನ ರೆಡಿ ಆಗಿದೆ.
ಸಾಂಬಾರು ರೆಡಿ ಆಗಿದೆ, ಚಿತ್ರಾನ್ನದ ಗೊಜ್ಜು ರೆಡಿ ಆಗಿದೆ. ಸೊ ಎಲ್ಲ ಫೈನಲ್ ಆಗಿ ಟಚಪ್ ಕೊಡಬೇಕಷ್ಟೆ. ಇನ್ನು ಪೂಜೆ ಕೂಡ ಮಾಡಬೇಕು, ಪೂಜೆನೂ ಆಗಿಲ್ಲ. ಎಲ್ಲರೂ ಬಂದಮೇಲೆ ಒಟ್ಟಿಗೆ ಮಾಡೋಣ ಅಂತ ಹಾಗೆ ನಿಂತ್ಕೊಂಡಿದ್ದೀವಿ. ಕರೆಂಟ್ ಬೇರೆ ಹೋಯಿತು, ಕರೆಂಟ್ ಬಂದ ಮೇಲೆ ರೆಡಿ ಮಾಡೋಣ. ಆ್ಯಂಡ್ ಪಲ್ಯ ಕೂಡ ರೆಡಿ ಆಗಿದೆ. ಸದ್ಯಕ್ಕೆ ನನಗಂತೂ ಏನೂ ತೊಂದರೆ ಇಲ್ಲ, ಯಾಕಂದರೆ ಮಕ್ಕಳನ್ನ ಇವರೆಲ್ಲ ಆಟ ಆಡಿಸ್ತಾ ಇದ್ದಾರೆ. ಅದೊಂದು ಒಳ್ಳೇದಾಯ್ತು. ನಮ್ಮ ಮಕ್ಕಳು ಯಾರ ಜೊತೆ ಹೋಗ್ತಾರೆ, ಒಂದು 5 ಹೋಗ್ತೀರಿ, ಸ್ವಲ್ಪ ಕಷ್ಟಪಡ್ತಾರೆ, ಆಮೇಲೆ ಅವ್ರ ಪಾಡಿಗೆ ಅವ್ರು ಹೊಟ್ಟೋಗ್ತಾರೆ ಯಾರಾದರೂ ಕರೆದ ತಕ್ಷಣ. ಸೊ ಹಾಗಾಗಿ ನನಗೂ ಸ್ವಲ್ಪ ಕೈಯೆಲ್ಲ ಬಿಡು ಸಿಕ್ತು. ಒಂದಿನ ಮಕ್ಕಳು ಎತ್ಕೊಳ್ಳೋದು ಆಟ ಆಡ್ಸೋದ್ರಿಂದ ಬಿಡು ಸಿಕ್ತು. ಸೊ ಎಲ್ಲರೂ ಅವರೇ ಮಾಡ್ತಾರೆ. ಹಾಗೆ ಪೂಜೆ ಕೂಡ ಆಯಿತು. ಪೂಜೆನ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ನೋಡಿ, ನೀಟಾಗಿ ಕುತ್ಕೊಂಡು ಒಬ್ಬಟ್ಟೆಲ್ಲ ತಟ್ತಾ ಇದ್ದಾರೆ. ನೆಂಟರುಗಳು ಅಂದರೆ ಹಾಗೆ ಅಲ್ವಾ, ಅದಕ್ಕೆ ಅಲ್ವಾ ಎಲ್ಲ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು. ಸೊ ಎಲ್ಲರೂ ಬಂದ ಮೇಲೆ ಅವ್ರವ್ರ ಕೆಲಸ ಒಬ್ಬೊಬ್ಬರು ಹಂಚ್ಕೊಂಡ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ನಮ್ಮಮ್ಮ ಇಲ್ಲಿ ಒಬ್ಬಟ್ಟು ಬೇಯಿಸ್ತಾ ಇದ್ದಾರೆ, ಒಬ್ಬರು ಇನ್ನೂ ಹಪ್ಪಳ ಕರಿತಾ ಇದ್ದಾರೆ. ಸೊ ಹೀಗೆ ಕೆಲಸಗಳು ನಡೀತಾನೆ ಇರುತ್ತೆ. ನನಗಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು, 2 ಟೈಮಿಗೆ ಆಗುತ್ತೋ ಇಲ್ಲವೋ ಅಂತ. ಬಟ್ ನಮ್ಮ ಅಪ್ಪ ಅಂತೂ 1 ಗಂಟೆಯಿಂದನೇ ಶುರು ಮಾಡಿಬಿಟ್ಟಿದ್ರು ಊಟ ಕಾಯಿಸ್ತಾರೆ ಅಂತ. ಸೊ ಅದೊಂದು ಸ್ವಲ್ಪ ಗಡಿಬಿಡಿ ಆಯಿತು. ಇನ್ನೂ ಚಿತ್ರಾನ್ನ ಎಲ್ಲ ಕಲಿಸಿರಲಿಲ್ಲ. ಸೊ ಎಲ್ಲರೂ ಊಟಕ್ಕೆ ಕೂರಿಸ್ಬಿಟ್ಟಿದ್ರು. ಹಾಗಾಗಿ ಅದೊಂದು ಸ್ವಲ್ಪ ಗಡಿಬಿಡಿಯಿಂದ ಎಲ್ಲ ಮಾಡ್ಕೊಂಡಿದ್ದಾಯ್ತು. ನೋಡಲ್ಲ ಅಜ್ಜಿಗೆ ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಯಾರು ಧರಣಿ ಅಂತಿರೋದು ಅಂತ ನೋಡ್ತಾಳೆ. ಅದು ಸ್ವಲ್ಪ ಮೇಲೆ ಕೆಳಗೆ ಓಡಾಡಿದ್ದಾಯ್ತು. ಸೊ ಹೀಗೆ ಎಲ್ಲ ಚೆನ್ನಾಗಿ ಖಾರ ಆಮೇಲೆ ಎಲ್ಲ ಕೆಳಗಡೆನೆ ಊಟಕ್ಕೆ ತಿನ್ನಕ್ಕಿಷ್ಟ ಖಾರ ತಡೆಯಲ್ಲ ಊಟ ಮಾಡಿಸಿದ್ವಿ ಎಲ್ಲರಿಗೂ. ಅದೊಂದು ಸರ ಚೆನ್ನಾಗಿತ್ತು. ಅಜ್ಜಿ ತಾತ ಇಬ್ಬರು ಈ ಮನೇಲೇ ತೀರ್ ಹೋಗಿದ್ರಿಂದ ಅವ್ರ ಪೂಜೆನ ನಾವಿಲ್ಲಿ ಮಾಡಲೇಬೇಕಾಗುತ್ತೆ. ಮತ್ತು ಅದು ಇಬ್ಬರೂ ಒಬ್ಬರು ಸಂಕ್ರಾಂತಿ ಹಬ್ಬದಲ್ಲಿ ತೀರ್ ಹೋದರು, ಇನ್ನೊಬ್ಬರು ಆಯುಧ ಪೂಜೆ ಟೈಮಲ್ಲಿ ಆ ಹಬ್ಬದಲ್ಲಿ ತೀರ್ ಹೋದರು. ಅದೊಂಥರ ಕರೆಕ್ಟಾಗಿ ಡೇಟ್ ಚೆನ್ನಾಗಿ ನೆನಪು ಪೂಜೆ ಮಾಡಿದ್ರು. ಹಾಗಾಗಿ ಪ್ರಸಾದ ಬಿತ್ತು ನೋಡಿ ಆಗಲೇ ಮಾಡಿದ್ವಿ. ಹಾಗೆ ಪ್ರಸಾದ ಕೂಡ ಕೊಟ್ಟರು. ಫಸ್ಟ್ ಪೂಜೆ ಮಾಡ್ತಿದ್ದಂಗೆ ನಮ್ಮ ಅಜ್ಜಿ ಬಲಗಡೆಯಿಂದ ಪ್ರಸಾದ ಕೊಟ್ಟರು, ಆಮೇಲೆ ಸ್ವಾಮೀಜಿಗಳು ಪ್ರಸಾದ ಕೊಟ್ಟರು, ಆಮೇಲೆ ನಮ್ಮ ತಾತ ಪ್ರಸಾದ ಕೊಟ್ಟರು. ಹೀಗೆ ನೀಟಾಗಿ ಎಲ್ಲರಿಗೂ ಖುಷಿ ಆಯಿತು ಅಂತ ನಮ್ಗೆ ಅರ್ಥ ಆಯಿತು ಪೂಜೆ ಮಾಡಿದ್ದು. ಇಷ್ಟೇ ಅಲ್ವಾ ನಮಗೂ ಬೇಕಾಗಿರೋದು, ಅದಕ್ಕೋಸ್ಕರನೇ ಅಲ್ವಾ ಪೂಜೆ ಮಾಡೋದು. ಸೊ ಫುಲ್ ಅಂತೂ ಖುಷಿ ಆದರು ಎಲ್ಲರೂ. ನೆಂಟರೆಲ್ಲೋ ಬರೋ ಟೈಮಿಗೆ ಕರೆಕ್ಟಾಗಿ ಇಬ್ಬರು ಮಲ್ಕೊಂಡಿದ್ರು. ಹಾಗಾಗಿ ಇಬ್ಬರು ಎದ್ದಿದ ತಕ್ಷಣ ಅವ್ರು ಯಾರ್ತಾರೆಲ್ಲ ಮಲ್ಕಕ್ಕೆ ಹೋದಾಗ ಎಲ್ಲ ಖಾಲಿ ಇತ್ತು. ಈಗೇನು ಮನೆ ತುಂಬ ಜನ ಬಂದುಬಿಟ್ಟಿದಾರಲ್ಲ ಅನ್ನೋ ಥರ ಫುಲ್ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಅವ್ರಿಗೆಲ್ಲ ಅರ್ಥ ಮಾಡ್ಸೋದೇ ಒಂದು ಸ್ವಲ್ಪ ಹೊತ್ತು. ಹಾಂ, ಈ ಥರ ಎಲ್ಲರಿಗೂ ಊಟಕ್ಕೆ ಕೂರಿಸಿದ್ವಿ. ಮೇಲ್ಗಡೆ ಕುತ್ಕೊಳ್ಳೋರು ಮೇಲ್ಗಡೆ ಕುತ್ಕೊಂಡಿದ್ರು, ಬರ್ತಿರೋರು ಬರ್ತಾಯಿದ್ರು, ಊಟಕ್ಕೆ ಕೂತಿರೋರು ಊಟಕ್ಕೆ ಕೂತಿದ್ರು. ಎಲ್ಲನೂ ಅಟ್ ಎ ಟೈಮ್ ನಡೀತಾ ಇತ್ತು. ಆಮೇಲೆ ಇನ್ನೂ ತುಂಬ ಲೇಟಾಗಿ ಊಟ ಮಾಡೋದಿಲ್ಲ. ಬೆಂಗಳೂರು ಕಡೆ ಆದರೆ 3 ಗಂಟೆ 4 ಗಂಟೆ ಆದ್ರೂ ಇನ್ನೂ ಊಟ ನಡೀತಾ ಇರುತ್ತೆ. ಬಟ್ ಇಲ್ಲಿ ಹಾಗಲ್ಲ, 12:30ಇಂದನೇ ಶುರು ಆಗಿಬಿಡುತ್ತೆ ಊಟ ಅನ್ನೋದು. ಸೊ ಹಾಗಾಗಿ ಬೇಗ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. 1 ಗಂಟೆ ಅಷ್ಟೊತ್ತಿಗೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಊಟಕ್ಕೆ ಕೂರಿಸಿದ್ದಾಯಿತು. ಮತ್ತು ಹಾಗಾಗಿ ನಮಗೂ ಕೂಡ ಫ್ರೀ ಆಯಿತು. ನಾವು ಕೂಡ 2:30 ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋ ಹಾಗಾಯಿತು. ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗಿಬಿಟ್ಟಿರೋದು. ನೋಡಿ ಇಷ್ಟು ವೆರೈಟಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಒಬ್ಬಟ್ಟುಗಳು ಕೂಡ ರೆಡಿ ಆಗ್ತಾಯಿದ್ವು. ಒಬ್ಬಟ್ಟಾಗದೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ನಾವು ಊಟಕ್ಕೆ ಕೂತ್ಕೊಂಡಿರೋರಿಗೆಲ್ಲ ಊಟ ಬಡಿಸ್ತಾ ಇದ್ದೆ ನಾನು. ನನಗೆ ಒಂದು ದಿನ ಫುಲ್ ಮಕ್ಕಳಿಂದ ಫ್ರೀ ಸಿಕ್ತು. ನಮ್ಮ ಅತ್ತೆನೇ ಮಕ್ಕಳಿಗೆಲ್ಲ ಊಟ ಮಾಡಿಸಿದ್ರು. ಇದು ಚಿಕ್ಕವಳು ಚೆನ್ನಾಗಿ ಊಟ ಮಾಡ್ತಾಳೆ ಎಲ್ಲರ ಹತ್ರನೂ, ಬಟ್ ದೊಡ್ಡವಳು ಸ್ವಲ್ಪ ಕಿರಿಕ್ ಮಾಡ್ತಾಳೆ. ಆಚೆ ಈಚೆ ಎತ್ಕೊಂಡು ಹೋಗಿ ಊಟ ಮಾಡಿಸ್ಬೇಕಾಗತ್ತೆ. ಸೊ ಅದನ್ನೆಲ್ಲ ಮಾಡಿಸಿ ಅವರೇ ಎಲ್ಲ ನೋಡಿಕೊಂಡ್ರು. ನನಗೆ ಪೂರ್ತಿ ಅದೇ ಬಂದವ್ರನ್ನ ಟ್ರೀಟ್ ಮಾಡೋದೇ ಒಂದು ಕೆಲಸ ಆಗಿತ್ತು ಅಷ್ಟೆ. ಬೇರೆ ಮಕ್ಕಳು ಥರ ಗಲಾಟೆ ಮಾಡಿಕೊಂಡು ಹತ್ಕೊಂಡು ಅಮ್ಮನೇ ಬೇಕು ಅನ್ನೋ ಮಕ್ಕಳಾಗ್ಬಿಟ್ಟಿದ್ರೆ ತುಂಬಾ ಕಷ್ಟ ಆಗಿರೋದು. ನಾನು 2 ಮಕ್ಕಳು ಅಮ್ಮ ಬೇಕು ಅಂತ ಹೇಳಲ್ಲ, ಆರಾಮಾಗಿ ಓಡಾಡ್ತೀನಿ. ಪೂಜೆ ಅಂತೂ ಸಖತ್ತಾಗಾಯಿತು, ಚೆನ್ನಾಗಾಯಿತು. ಅಂದ್ಕೊಂಡಿದ್ದವರೆಲ್ಲ ಬಂದಿದ್ದರು, ಇನ್ನೊಂದು 4-5 ಜನ ಬಂದಿರಲಿಲ್ಲ ಅಷ್ಟೇ. ಸೊ ಅಡುಗೆ ತಿಂಡಿನೂ ಎಲ್ಲ ಕರೆಕ್ಟಾಗಿ ಆಯಿತು, ಯಾವುದೂ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಎಲ್ಲ 2-2:30 ಅಷ್ಟೊತ್ತಿಗೆ ನಮ್ಮದು ಕೂಡ ಎಲ್ಲ ಊಟ ಎಲ್ಲ ಮುಗೀತು. ಸೊ 1 ಅವರ್ ರೆಸ್ಟ್ ಮಾಡಿದ್ದೀವಿ. ತೊಳ್ಕೊಂಡು ಬಂದು ನಾನು ಕೂಡ ರೆಡಿ ಆಗಿದ್ದೀನಿ. ಇನ್ನು ಏನಿದ್ರು ಮಕ್ಕಳಿಗೆ ಆರತಿ ಮಾಡೋದು ಒಂದು ಬಾಕಿ ಇದೆ. ಫಸ್ಟ್ ಟೈಮ್ ನಾನು ಇದನ್ನು ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಹೆಂಗೆ ಮಾಡೋದು ಏನು ಅಂತ ನಾನು ಎಲ್ಲರನ್ನೂ ಕೇಳ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದರೆ ಏನು ತಪ್ಪಾಗಬಾರ್ದು ಅಲ್ವಾ, ಫಸ್ಟ್ ಟೈಮ್ ಮಾಡ್ತಿರೋದು. ಮತ್ತು ಈ ಕಡೆ ಸೈಡ್ ಯಾರೂ ಮಾಡೋದಿಲ್ಲ, ನಿಮ್ಗೆ ಮುಂಚೆನೇ ಹೇಳಿದೆ. ಹಾಗಾಗಿ ಸೊ ಗೊತ್ತಿರೋರಿಗೆ ಯಾರು ಗೊತ್ತಿದೆ ಅವ್ರನ್ನ ಕೇಳಿಕೊಂಡು ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಏನು ಅವೈಲಬಲ್ ಇದೆ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಎಳ್ಳು ಬೆಲ್ಲ ಇದೆ, ಅವರೆಕಾಯಿ, ಕಬ್ಬು, ದ್ರಾಕ್ಷಿ ಮತ್ತು ಕಡಲೆಕಾಳು ಮತ್ತು ಎಲ್ಚೆ ಹಣ್ಣು ಸಿಗದೆ ಇರೋ ಕಾರಣ ನಮಗೆ ನಮ್ಮ ಫಲ ಅಂದರೆ ಇದೆ ಕಾಫಿ. ಸೊ ಇದನ್ನೇ ಎರಿಯೋಣ ಅಂತ, ನಮ್ಮ ಕಡೆ ಏನು ಸಿಗುತ್ತೋ ಅದನ್ನೇ ಎರಿಯೋಣ. ಇನ್ನು ಕಾಯಿನ್ಸ್ ರೆಡಿ ಆಗಿದೆ, ಚಾಕ್ಲೇಟ್ಸ್ ರೆಡಿ ಆಗಿದೆ, ಪಾವು ಕೂಡ ರೆಡಿ ಆಗಿದೆ. ಸೊ ಇದರಲ್ಲಿ ಈಗ ರೆಡಿ ಮಾಡಬೇಕು. ಟೈಮ್ ನೋಡೋಣ ಬನ್ನಿ ಎಷ್ಟಾಗಿದೆ ಅಂತ.
ಟೈಮ್ ಇನ್ನೂ 4:15. ಪಾಪುಗಳು ಮಲಗಿದ್ದಾರೆ. ಸೊ ಅವರು ಆರಾಮಾಗಿ ಮಲ್ಕೊಂಡಿದ್ರೆ ನಮಗೊಂಥರ ಆರಾಮು, ಇಲ್ಲಾಂದರೆ ಕಿರಿಕಿರಿ ಮಾಡ್ತಿರ್ತಾರೆ, ತೊಂದರೆ ಆಗುತ್ತೆ. ಸೊ ನೋಡಿ ಎಲ್ಲ ಹಾಗೆ ಮುಚ್ಚಿಟ್ಟಿದ್ದಾರೆ. ಇನ್ನು ಸಂಜೆ ಕೂಡ ಒಂದು 10 ಜನ ಬರ್ತೀವಿ ಅಂತ ಹೇಳಿದ್ದಾರೆ. ಈಗ ಅವ್ರಿಗೆಲ್ಲರಿಗೂ ಅಂದರೆ ಮೇಯ್ನಾಗಿ ಪಲ್ಯ ಸಾಂಬಾರು ಇಂಥದ್ದೆಲ್ಲ ರೆಡಿ ಇದೆ. ಇನ್ನೇನಿದ್ರು ಚಿತ್ರಾನ್ನ ಕಲಿಸ್ಕೋಬೇಕು, ಮತ್ತು ಸ್ವಲ್ಪ ಅನ್ನ ಮಾಡ್ಕೋಬೇಕು, ಕೋಸಂಬರಿ ಮತ್ತು ವಡೆ ಆಮೇಲೆ ಕರ್ಕೋಬೇಕು ಅವ್ರು ಬಂದಾಗ ಬಿಸಿ ಬಿಸಿಯಾಗಿ. ಇಂಥದ್ದಷ್ಟೇ ಬಾಕಿ ಇರೋದು. ಎಲ್ಲ ಪಾತ್ರೆ ಗೀತ್ರೆನೂ ಕೂಡ ಎಲ್ಲ ತೊಳೆದು ರೆಡಿ ಇದೆ. ಸೊ ತಿನ್ನಲಿ ಸಂಜೆ ಸ್ನ್ಯಾಕ್ಸ್ ಅಂದ್ಬಿಟ್ಟು ಗೆಣಸು ಕೂಡ ರೆಡಿ ಮಾಡಿಟ್ಟಿದ್ದಾರೆ ಅಮ್ಮ, ಗೆಣಸು ಮತ್ತು ಅವರೆಕಾಯಿನ. ಸೊ ಹೊಟ್ಟೆಲಿ ಜಾಗ ಇಲ್ಲ ತಿನ್ನೋದಕ್ಕೆ, ಅದಕ್ಕೆ ಅದಲ್ಲೇ ಬಿದ್ದು ಒದ್ದಾಡ್ತಾ ಇದೆ. ಸೊ ಈ ಥರ ಆಯಿತು ಪೂಜೆ ಎಲ್ಲ. ಮನಸ್ಸಿಗೆ ಈಗ ಸ್ವಲ್ಪ ಸಮಾಧಾನ. ಯಾಕಂದರೆ ಎಲ್ಲ ಫೆಸಿಲಿಟಿ ಇದ್ದು ಮಾಡಿ ಏನೂ ಫೆಸಿಲಿಟಿ ಇಲ್ಲದೇ ಮಾಡೋದು ಇನ್ನೊಂದು ಥರ ಆಗುತ್ತೆ. ಹೇಗೆ ಬರುತ್ತೋ ಏನು ಅಂತ ನಾನು ಸ್ವಲ್ಪ ಅದೇ ಟೆನ್ಷನಲ್ಲಿದ್ದೆ. ಯಾಕಂದರೆ ನಾವೇ ಆದರೆ ಹೆಂಗೋ ಏನಿಲ್ಲ ಅಂದರೂ ಇದ್ರೂ ಸಂಭಾಳಿಸ್ಕೊಂಡು ಹೋಗ್ಬಿಡ್ಬೋದು. ಬಟ್ ಯಾರಾದರೂ ಬರ್ತಾರೆ, ಗೆಸ್ಟ್ಗಳು ಬರ್ತಾರೆ, ರಿಲೇಷನ್ಸ್ ಬರ್ತಾರೆ ಅಂದರೆ ಸ್ವಲ್ಪ ಎಲ್ಲನೂ ರೆಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಒಬ್ರೊಬ್ಬರು ಒಂದೊಂದು ಥರ ಮಾತುಗಳನ್ನ ಆಡ್ತಾರೆ. ಅದಕ್ಕೋಸ್ಕರ ಯಾವುದು ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ನೀಟಾಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಇನ್ನು ಕೆಲವೊಬ್ರು ಕೇಳ್ಬೋದು, ಏನು ಹಬ್ಬದಲ್ಲೆಲ್ಲ ಈ ಪೂಜೆ ಮಾಡ್ತಾರಾ ಅಂತ. ಕೆಲವೊಂದು ಕಡೆ ಕೆಲವೊಂದು ಸಂಪ್ರದಾಯ ಇರೋ ಹಾಗೆ ನಮ್ಮ ಕಡೆ ಮಾಡ್ತೀವಿ ಇದನ್ನು. ಮೇಯ್ನಾಗಿ ಹಬ್ಬದ ದಿನವೇ ತೀರಿ ಹೋಗಿರೋದ್ರಿಂದ ಈ ಥರ ಮಾಡ್ತಾರೆ ನಮ್ಮ ಕಡೆ ಎಲ್ಲರೂ. ಸೊ ಇದು ನಮ್ಮ ಕಡೆ ಏನು ಸ್ಪೆಷಲ್ ಅಲ್ಲ. ಇನ್ನೊಂದು ಏನಂದರೆ, ನಾವು ಈ ಸತಿ ಸಂಕ್ರಾಂತಿಗೆ ಸಿಹಿ ಪೊಂಗಲು, ಖಾರ ಪೊಂಗಲು ಮಾಡ್ಕೊಳ್ಳಿಲ್ಲ. ಯಾಕಂದರೆ ಹಬ್ಬದ ಅಡುಗೆ ಇದೇ ಆಗಿದ್ದರಿಂದ ಒಬ್ಬಟ್ಟು ಕೂಡ ಮಾಡಿದ್ವಿ. ಹಾಗೆ ನಮ್ಮ ದೊಡ್ಡಪ್ಪ ಅವರು ಕೂಡ ಪೂಜೆ ಮಾಡ್ತಿರೋದ್ರಿಂದ ಅವರು ಹಬ್ಬಕ್ಕೆ ಅಂದ್ಬಿಟ್ಟು ಒಬ್ಬಟ್ಟನ್ನ ತಂದು ಕೊಟ್ಟರು. ಸೊ ನಮ್ಮ ಮನೆಯಲ್ಲೂ ಸ್ವಲ್ಪ ಒಬ್ಬಟ್ಟು ಮಾಡಿದ್ವಿ. ಎಲ್ಲ ಚೆನ್ನಾಗಾಯಿತು. ಒಬ್ಬಟ್ಟು ಕೂಡ ಸೂಪರಾಗಿ ಬಂದಿತ್ತು. ನಮ್ಮ ಮನೇಲಿ ಏನು ಸ್ಪೆಷಲ್ಲು ಅಂದರೆ, ಬೇಳೆ ಮತ್ತು ಕಾಯಿ ಎರಡೂ ಕೂಡ ಮಿಕ್ಸ್ ಮಾಡಿ ಮಾಡ್ತಾರೆ ಒಬ್ಬಟ್ಟನ್ನ. ಸಪ್ರೇಟಾಗಿ ಬೇಳೆ ಒಬ್ಬಟ್ಟು ಇಲ್ಲ ಕಾಯಿ ಒಬ್ಬಟ್ಟು ಅಂತ ಆ ಥರ ಮಾಡೋದಿಲ್ಲ. ಎರಡೂ ಕೂಡ ಮಿಕ್ಸ್ ಮಾಡಿ ಮಾಡ್ತಾರೆ. ಅದೇ ಒಂಥರ ಟೇಸ್ಟು ಸಖತ್ತಾಗಿರುತ್ತೆ. ಅದನ್ನು ಕೂಡ ಎಲ್ಲ ತಿಂದು ನಮ್ಮದು ಕೂಡ 1 ಅವರ್ ರೆಸ್ಟ್ ಆಯಿತು. ರೆಸ್ಟ್ ಆಗಿ ಈಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಒಂದು 5-5:30 ಹಾಗೆ ಪೂಜೆ ಮಾಡಿಬಿಟ್ಟು ದೇವರಿಗೆ ಮತ್ತು ಇನ್ನೊಂದು ಸತಿ ಅಜ್ಜಿ ತಾತಂಗೆ ಪೂಜೆ ಮಾಡಿ ನೆಕ್ಸ್ಟು ಆಮೇಲೆ ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಈ ಥರ ಆಗಿದೆ ನೋಡಿ. ಕಾಫಿ ಎಲ್ಲ ಹೇಗೆ ಒಣಗಿಸ್ತಾರೆ ಅಂತ ನೋಡ್ತಿದ್ರಲ್ಲ, ಇದು ಪಕ್ಕದ ಮನೆಯವ್ರದ್ದು, ಅಂದರೆ ನಮ್ಮ ದೊಡ್ಡಪ್ಪ ಅವ್ರದ್ದು ಒಣಗಿಸ್ತಾ ಇದ್ದಾರೆ. ಇನ್ನು ನಮ್ಮದೆಲ್ಲ ಒಣಗಿಸಿ ಆಲ್ರೆಡಿ ಕೊಟ್ಟು ಆಗೋಗಿದೆ. ಸೊ ನಮ್ಮದೇನೂ ಚಿಂತೆ ಇಲ್ಲ. ಯಾಕಂದರೆ ಮೊನ್ನೆ ಎಲ್ಲ ಸಖತ್ತು ಮಳೆ. ನಾವು ಅದೇ ಮಳೆ ಬರೋಕ್ಕಿಂತ ಮುಂಚೆ ಅಪ್ಪಂಗೆ ಬೈತಾಯಿದ್ವಿ, ಏನು ಇಷ್ಟು ಬೇಗ ಕೊಟ್ಬಿಟ್ಟಿದ್ದೀರಾ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಒಣಗಿಸಿದ್ರೆ ಇನ್ನೂ ಸ್ವಲ್ಪ ರೇಟ್ ಚೆನ್ನಾಗಿ ಬಂದಿರೋದಲ್ವಾ ಅಂತ. ಸದ್ಯಕ್ಕೆ ಕೊಟ್ಟು ಮಾರನೇ ದಿನದಿಂದನೇ ಮಳೆ 2-3 ದಿನ ಜಾಸ್ತಿ ಮಳೆ ಬಂತು. ಇನ್ ಕೇಸ್ ಏನಾದರೂ ನಾವು ಕಾಫಿ ಇಟ್ಕೊಂಡಿದ್ರೆ ಫುಲ್ ಲಾಸ್ ಆಗಿಬಿಟ್ಟಿರೋದು. ₹1 ಕೂಡ ಕೈಗೆ ಸಿಗ್ತಾ ಇರಲಿಲ್ಲ. ಎಷ್ಟು ಒಂದೊಂದು ಸತಿ ದೇವ್ರು ಯಾವ ಥರ ಮುನ್ಸೂಚನೆ ಕೊಡ್ತಾನೆ ಅಂದರೆ ಹೀಗೆ ಕೊಡೋದು. ನಮಗೆ ಗೊತ್ತಾಗಲ್ಲ. ಬಟ್ ಅದು ಯಾಕೆ ಏನು ಅಂತಲೂ ಗೊತ್ತಾಗಲ್ಲ. ನಾನು ಅಮ್ಮ ಇಬ್ಬರು ಬೈಕೊಳ್ತಾ ಇದ್ವಿ, ಏನಕ್ಕೆ ಇಷ್ಟು ಬೇಗ ಕೊಟ್ಟಿದ್ದೀರಾ, ಇನ್ನೂ ಎಲ್ಲ ಕುಯ್ಯೋದೇ ಮುಗಿಸಿಲ್ಲ, ನೀವಾಗಲೇ ಕುಯ್ದು ಒಣಗಿಸಿ ಎಲ್ಲ ಕೊಟ್ಟೇ ಆಗಿಬಿಟ್ಟಿದೆಯಲ್ಲ, ಇನ್ನೂ ಇರ್ತಿದ್ವಲ್ಲ, ಲೇಟಾಗಿ ಕೊಡ್ಬೋದಾಗಿತ್ತಲ್ಲ, ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳ್ತಾಯಿದ್ವಿ. ಅವ್ರಿಗೇನೋ ಮೂಡ್ ಬಂತು, ಕೊಡಬೇಕು ಅನ್ನಿಸ್ತಂತೆ ಕೊಟ್ಬಿಟ್ರಂತೆ. ಸೊ ಎಷ್ಟು ಒಳ್ಳೇದಾಯಿತು ನೋಡಿ. ಇಲ್ಲ ಅಂದಿದ್ರೆ ಫುಲ್ ಲಾಸ್ ಆಗಿಬಿಟ್ಟಿರೋದು. ಇನ್ನು ಏನಂದರೆ ಇದು ಗೊಬ್ಬರ ಹಾಕ್ಸಿದ್ದು ಮತ್ತು ಕೆಲಸದವ್ರದ್ದು ಅದೆಲ್ಲ ನಮ್ಮ ಕೈಯಿಂದನೇ ಹೋಗುವಂಥ ಪರಿಸ್ಥಿತಿ ಬಂದಿರೋದು. ಬಟ್ ಎಲ್ಲ ಒಳ್ಳೇದಾಯಿತು. ಯಾಕಂದರೆ ನಾವು ಮನೆ ಮುಂದೆ ಹಾಕಿರಲಿಲ್ಲ, ಕಣದಲ್ಲಿ ಹಾಕ್ಕೊಂಡಿದ್ವಿ. ಮಳೆ ಬಂದಿದ ತಕ್ಷಣ ಅಲ್ಲಿ ಹೋಗಿ ಅಲ್ಲೆಲ್ಲ ಎತ್ತೋದಕ್ಕೆಲ್ಲ ಆಗ್ತಿರ್ಲಿಲ್ಲ. ಆಮೇಲೆ ಅದೊಂಥರ ಬೇರೆ ಥರ ಪ್ಲೇಸ್ ಆಗಿರೋದ್ರಿಂದ ನೈಟ್ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಹೋಗೋದಕ್ಕೂ ಕೂಡ ಆಗ್ತಾಯಿರಲಿಲ್ಲ. ಎಲ್ಲ ಚೆನ್ನಾಗಾಯಿತು ನೋಡಿ. ನಾವು ಅವತ್ತಿಂದ ಅಜ್ಜಿ ತಾತ ಪೂಜೆ ಮಾಡಬೇಕು ಅಂದ್ಕೊಂಡು ಕಾಯ್ಕೊಂಬಂದಿದ್ದು. ಮೋಸ್ಟ್ಲಿ ಅವರೇ ನಮ್ಮ ಕೈ ಹಿಡಿದ್ರು ಅಂತ ನನಗನ್ಸುತ್ತೆ. ಹೀಗೆ ಯಾವುದಾದ್ರೂ ಒಂದು ಟೈಮಲ್ಲಿ ಯಾವುದಾದ್ರೂ ಒಂದು ಮೂಲಕ ಕೈ ಹಿಡಿತಾರೆ. ನಾವು ಒಳ್ಳೆತನದಲ್ಲಿದ್ದರೆ ಮಾತ್ರ, ಯಾರಿಗೂ ಮೋಸ ದ್ರೋಹ ಏನು ಮಾಡ್ದೇನೆ ಚೆನ್ನಾಗಿದ್ದರೆ ದೇವರು ನಮಗೆ ಹೀಗೆ ಕೈ ಹಿಡಿಯೋದು. ಇಲ್ಲಾಂದರೆ ಹೋಗ್ಬೋದಾಗಿತ್ತಲ್ವಾ. ಬನ್ನಿ, ಜಾಸ್ತಿ ಯೋಚನೆ ಮಾಡೋದು ಬೇಡ. ಇನ್ನೇನೇನು ಬೇಕು ರೆಡಿ ಮಾಡ್ಕೊಳ್ಳೋಣ. ಇನ್ನೂ ಮೇಯ್ನಾಗಿ ಮಣೆ ರೆಡಿ ಮಾಡ್ಕೋಬೇಕು. ಆಮೇಲೆ ಮಣೆ ಇದೆಯೋ ಇಲ್ವೋ ನೋಡಬೇಕು. ಯಾಕಂದರೆ ಅಜ್ಜಿ ತಾತ ಯೂಸ್ ಮಾಡ್ತಿದ್ದಂಥ ಒಂದು 4 ಮಣೆಗಳಿದೆ. ಅದು ಮರದ ಮಣೆಗಳಾಗಿರೋದ್ರಿಂದ ನಾವು ಯೂಸ್ ಮಾಡ್ತಿಲ್ಲ. ಬಟ್ ಈಗ ಅದು ಯಾವ ಕಂಡೀಷ್ನಲ್ಲಿರುತ್ತೆ ನೋಡಬೇಕು. ವಾಶ್ ಆಗಬೇಕಾ ಇಲ್ವಾ, ಹುಳ ತಿಂದಿದೆಯಾ ಏನು ಅಂತ ಗೊತ್ತಿಲ್ಲ. ಅದನ್ನೊಂದೊಂದು ಚೆಕ್ ಮಾಡಬೇಕು. ಅದು ಇನ್ ಕೇಸ್ ಮಣೆ ಇಲ್ಲ ಅಂದರೆ ಚಾಪೆ ಅಥವಾ ಏನಾದರೂ ಹಾಕ್ಬಿಟ್ಟು ಕೂರ್ಸೋಕ್ಕಾಗಲ್ಲ, ನಾನೇ ಎತ್ಕೊಂಡು ಕೂತ್ಕೋಬೇಕಾಗುತ್ತೆ. ಅದೊಂದು. ಆಮೇಲೆ ಆರತಿಗೆ ರೆಡಿ ಮಾಡ್ಕೋಬೇಕು. ದೀಪಗಳು ಎಲ್ಲ ರೆಡಿ ಮಾಡ್ಕೋಬೇಕು. ಅದೊಂದು ಪೆಂಡಿಂಗ್ ಇದೆ. ಅಷ್ಟು ಮುಗಿಸಿದ್ರೆ 6 ಗಂಟೆ ಅಷ್ಟೊತ್ತಿಗೆ ಮಾಡಿಬಿಡ್ಬೋದು. ಓಕೆ, ಬನ್ನಿ ಇಲ್ಲಿ ಕೂರ್ಸೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಮಕ್ಕಳನ್ನ ಇಟ್ಕೊಂಡು ನಾನು ಕೂತ್ಕೊಳ್ತೀನಿ. ಹಾಗೆ
ಫಲ ಎರಿಯೋದಕ್ಕೆ ಇದು ಮಾಡೋಣ. ಮತ್ತು ಯಾರೂ ಬರಲಿಲ್ಲ, ಅಂದರೆ ನಾವು ಯಾರನ್ನೂ ಕರೀಲಿಲ್ಲ, 6 ಗಂಟೆ ಮೇಲೆ ಅಂತ ಅಂದ್ವಲ್ಲ. ಸೊ ಇಷ್ಟೇ ಜನ, 3 ಜನ ಇದ್ದೀವಿ ಅಷ್ಟೇ ಮುತ್ತೈದೆಯರು. ಅವರೇ ಫಲ ಎರಿಯೋದಷ್ಟೇ. ಒಬ್ರೊಬ್ರು ಒಂದೊಂದು ಸತಿ ಹಾಕಿದ್ರೆ ಹಾಗೆ ಹೋಗುತ್ತೆ. ಸೊ ನಮ್ಮ ಜೊತೆ ಇರಿ, ಮಕ್ಕಳಿಗೆ ನೀವು ಕೂಡ ಆಶೀರ್ವಾದ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ, ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳಿ ದೇವರಲ್ಲಿ. ಸೊ ಈಗ 6 ಗಂಟೆ ಆಗಿದೆ, ಇನ್ನೊಂದು 5 ನಿಮಿಷಕ್ಕೆ ಶುರು ಮಾಡೋಣ. ಕೂಚು ಕೂಚು ಮಾಡ್ತಾ ಇದ್ದೀನಿ. ಅರಿಶಿನ ಕುಂಕುಮ ಇಟ್ಬಿಟ್ಟು ಒಂದೆರಡು ಹೂವು ಹಾಕು. ಈಗ ಮಾಡ್ಕೊಂಡಿರೋ ಹಾಕು. ಪಾಪುಗೆ ಹಾಕಿ ಅಲ್ಲೆಲ್ಲ ಇದು ಹಾಕ್ರಿ, ಕಾಯಿನ ಹಾಕ್ರಿ. ಒಂದಿಷ್ಟು ಹೂವು ಪುಡಿ ಮಾಡಿ ಹಾಕಿದ್ದೆ. ಕಳೆ ಹಾಕಲಿ, ಸ್ವಲ್ಪ ಸಾಕು. ಧರಣಿ ಹಾಗಾಳೆ. ಹಾಂ ಸಾಕು ಬಿಡು. ಕಣ್ಣು ಬೀಳುತ್ತೆ. ಸಾಕು. ಅವ್ನು ಹಿಡ್ಕೋಬೇಕು. ವೇಸ್ಟ್ ಆಗೋದಲ್ಲ, ಅವೆಲ್ಲ ವೇಸ್ಟ್ ಆದ್ರೆ ಪರವಾಗಿಲ್ಲ. ಸಾಕೆಲ್ಲ ಇನ್ನು ತಲೆ ಮೇಲೆ ಬೀಳುತ್ತೆ. ಬೇಡ. ಹ್ಯಾಪಿ ಸಂಕ್ರಾಂತಿ ಹೇಳಿ. ದಾತು ಧರಣಿ ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ದಾತು ಧರಣಿ ಹ್ಯಾಪಿ ಸಂಕ್ರಾಂತಿ. ಧರಣಿ ಟಾಟಾ. ಧರಣಿ ಪಾಪ, ಧರಣಿ ಪಾಪ, ಧರಣಿ ಕಂದ ಓಟ ಆಟ ಮಾಡಮಿ.